ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಸಿದ್ಧಾರ್ಥನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂರಾರು ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ವೇಳೆ ಜಿಲ್ಲಾಧಿಕಾರಿ ಕಚೇರಿ ಗೇಟ್ ಬಂದ್ ಮಾಡಿ ರೈತರಿಗೆ ತಡೆಯೊಡ್ಡಿದ್ದಾರೆ ಪೊಲೀಸರು. ರೈತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಕೇಂದ್ರ, ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ರೈತರು ವ್ಯಕ್ತಪಡಿಸಿದ್ದಾರೆ. ಇನ್ನು ರೈತರು ಗೇಟ್ ಮುಂಭಾಗದಲ್ಲೇ ಕುಳಿತು ಧರಣಿಯನ್ನ ಮಾಡಿದ್ದು, ಡಿಸಿ ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಡಿಸಿ ಕಚೇರಿ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಉಪ್ಪಿನಕಾಯಿ ಮಾಡೋ ರೈತನಿಗೆ ಜಿಎಸ್ಟಿ, ಚಿನ್ನ ತಗೊಳ್ಳೋನು ಜಿಎಸ್ಟಿ ಇಲ್ಲ. ಚಿನ್ನ ಖರೀದಿ ಮಾಡೋನಿಗೆ ಜಿಎಸ್ಟಿ ಕಡಿಮೆ 4%. ಹಪ್ಪಳ ಉಪ್ಪಿನಕಾಯಿ ಮಾಡಿ ಹಾಲು ಮೊಸರಿಗೆ ಜಿಎಸ್ಟಿ. ಏನು ವ್ಯವಸ್ಥೆ ಇದು? ಅದಕ್ಕೆ ನಾವು ಹೋಗ್ತೀವಿ, ದಯಮಾಡಿ ಅವಕಾಶ ಮಾಡಿ. ನೀವು ಪೊಲೀಸ್ನವರು ಕೂಡ ರಾಜಕೀಯದವ್ರ ಥರನೇ ಮಾಡಬೇಡಿ, ರಾಜಕೀಯವರ ಹಾದಿನಲ್ಲಿ ನೀವು ನಡಬೇಡಿ, ದಯಮಾಡಿ ಅವಕಾಶ ಮಾಡಿ. ರೈತ ಹೋರಾಟಕ್ಕೆ ಗುಂಡ್ಲುಪೇಟೆ ತಾಲೂಕಿನ ದೊಡ್ಡಹುಂಡಿ ಗ್ರಾಮದ ಡಿಎನ್ ಅಕ್ಷತಾರ್ ಅವರು ಉಷು ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಭಾರತ ಸರ್ಕಾರ ನಡೆಸುವ ಖೇಲೋ ಇಂಡಿಯಾ ಸೌತ್ ಝೋನ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಪಡೆದಿರುವ ಪ್ರಯುಕ್ತ ವ್ಯಾಸಂಗ ಮಾಡುತ್ತಿರುವ ಜೆಎಸ್ಎಸ್ ಪದವಿ ಪೂರ್ವ ಮಹಿಳಾ ಕಾಲೇಜು ಸರಸ್ವತಿಪುರಂನಲ್ಲಿ ಸನ್ಮಾನಿಸಲಾಗಿದೆ. ಜೆಎಸ್ಎಸ್ ಆಡಳಿತ ವರ್ಗಕ್ಕೆ ಕುಟುಂಬದವರು ಕೃತಜ್ಞತೆಗಳನ್ನು ತಿಳಿಸಿದ್ದು, ನಂತರ ಮಾತನಾಡಿದ ಡಿಎನ್ ಅಕ್ಷತಾ, ಎಲ್ಲ ಮಕ್ಕಳಿಗೂ ಈ ರೀತಿಯ ಕ್ರೀಡೆಯನ್ನು ಕಲಿಸಬೇಕು. ವಿದ್ಯೆಯೊಂದೇ ಮುಖ್ಯವಲ್ಲ, ತಮ್ಮ ಆತ್ಮರಕ್ಷಣೆಗೆ ಉಪಯೋಗವಾಗುತ್ತದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಹೆಚ್ಚಿನ ಪ್ರೋತ್ಸಾಹವನ್ನ ನೀಡುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬಾಕ್ಸಿಂಗ್ ಅಂತ ಸಪರೇಟ್ ಗೇಮ್ ಆಗಿ ಮಾಡಿದ್ದು, ಆದ್ರೆ ಇದು ಇಂಡಿಯಾಗೆ ಬರೋಕ್ಕೆ ತುಂಬಾ ಲೇಟ್ ಆಯ್ತು, ಚೈನೀಸ್ ಮಾರ್ಷಲ್ ಆರ್ಟ್ಸ್ ಆಗಿರೋದ್ರಿಂದ. ಆದ್ರೆ ಈಗಲೂ ಸೌತ್ ಇಂಡಿಯಾದಲ್ಲಿ ಅಷ್ಟು ಇದಕ್ಕೆ ಪ್ರಿಫರ್ ಮಾಡಲ್ಲ. ಅಂದ್ರೆ ಜನರು ಎಲ್ಲ ಬರೀ ಸ್ಟಡೀಸ್ ಅಂತ ಓಡೋದ್ರಿಂದ ಗವರ್ಮೆಂಟ್ ಜಾಸ್ತಿ ಸಪೋರ್ಟ್ ಇದಕ್ಕೆ ಸೌತ್ ಇಂಡಿಯಾದಲ್ಲಿ ಕೊಡ್ತಿಲ್ಲ. ಆದ್ರೆ ನಾರ್ತ್ ಇಂಡಿಯಾದಲ್ಲಿ ಪ್ರತಿ ಒಂದು ಸ್ಕೂಲು, ಪ್ರತಿ ಒಂದು ಕಾಲೇಜಲ್ಲೂ ಇಟ್ ಈಸ್ ಅ ಕಂಪಲ್ಸರಿ ಗೇಮ್ ಆರ್ ಇವೆಂಟ್. PT ಪೀರಿಯಡ್ ಅಲ್ಲೂ ಸಹ ಇದನ್ನ ಹೇಳ್ಕೊಡ್ತಾರೆ. ಏನಕ್ಕೆ ಅಂದ್ರೆ ಇದು ಪ್ರತಿಯೊಂದು ಹುಡುಗಿಗೂ ತುಂಬಾ ಯೂಸ್ ಆಗುವಂತ ಗೇಮ್. ಎಲ್ಲೇ ಹೋಗ್ಬೇಕು ಸಮಾಜದಲ್ಲಿ ಅಂತ ಅಂದ್ರೆ ಸಾಯಂಕಾಲದ ಕಳ್ಸಕ್ಕೆ ಮನೇಲೆಲ್ಲ ತುಂಬಾ ಎದುರ್ಕೊತಾರೆ. ನರಸೀಪುರ ತಾಲೂಕಿನಲ್ಲಿ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಮಿನಿ ವಿಧಾನಸೌಧದ ಆವರಣದಲ್ಲಿ ತಹಶೀಲ್ದಾರ್ ಸುರೇಶ್ ಆಚಾರ್ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಕಂದಾಯ ಅದಾಲತ್ ಕಾರ್ಯಕ್ರಮದ ಉತ್ತಮ ಕಾರ್ಯಕ್ರಮವಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಖಾತೆದಾರರಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಂಡು ಆರ್ಥಿಕವಾಗಿ ಸಬಲರಾಗಬಹುದು ಎಂದು ತಿಳಿಸಿದ್ದಾರೆ. ಮುಖ್ಯ ಉದ್ದೇಶ ಏನೆಂದರೆ, ರೈತರು ಸಾರ್ವಜನಿಕರು ಹಲವು ವರ್ಷಗಳಿಂದ ತಮ್ಮ ಜಮೀನಿನ ಪೌತಿ ಖಾತೆ ಮಾಡಿಸಿಕೊಳ್ಳದೆ ಸರ್ಕಾರದಿಂದ ಸಿಗುವ ಸೌಲಭ್ಯದಿಂದ ವಂಚಿತರಾಗಿದ್ದರು. ಇದನ್ನು ಮನಗಂಡು ಸರ್ಕಾರ ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಉತ್ತಮ ಕಾರ್ಯಕ್ರಮ ಎಂದು ತಿಳಿಸಿದ್ದಾರೆ. ಸರ್ವೆ ನಂಬರ್ 104ರಲ್ಲಿ 11 ಗಂಟೆಗೆ ಪೌತಿ ಖಾತೆ ಕೇಳಿದ್ದಾರೆ. ಇವರು ಈಗಾಗಲೇ ಮರಿಗೌಡ ಅನ್ನೋ ಹೆಸರಲ್ಲಿ ಮತ್ತೆ ಇವ್ರಿಗೆ ಒಂದು ಗಂಡು ಒಂದು ಹೆಣ್ಣು ಮಾಡ್ಲಿಕ್ಕೆ ಏನಾದ್ರು ತಕರಾರಿದೆಯಾ? ಅವರು ತೀರೋಡ್ಪುರ ಸರ್ವೆ ನಂಬರ್ 95/3ರಲ್ಲಿ ಇನ್ನು ಆಗಿದೆ. ನರಸೀಪುರ ತಾಲೂಕಿನಲ್ಲಿ ನರಸೀಪುರ ಕೆಎಸ್ಐಸಿ ನಿಗಮದ ವಿರುದ್ಧ ದಲಿತ ಸಂಘರ್ಷ ಸಮಿತಿಯಿಂದ ಪ್ರತಿಭಟನೆಯನ್ನು ಡಿಎಸ್ಎಸ್ ಮುಖಂಡ ಉಮಾ ಮಹದೇವರ್ ಅವರ ನೇತೃತ್ವದಲ್ಲಿ ಅರೆಬೆತ್ತಲೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕೆಎಸ್ಐಸಿ ನಿಗಮ ಮತ್ತು ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಪಟ್ಟಣದ ಕೆಎಸ್ಐಸಿ ಮುಂಭಾಗದಿಂದ ಅರೆಬೆತ್ತಲೆ ಮೆರವಣಿಗೆ ಹೊರಟು ತಹಸೀಲ್ದಾರ್ ಕಚೇರಿ ತಲುಪಿ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕೆಎಸ್ಐಸಿ ನಿಗಮದಿಂದ ಕ್ಷುಲ್ಲಕ ಕಾರಣಕ್ಕೆ ತೆಗೆದಿರುವ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸಿದ್ದ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಳ್ಳದೆ ಹೊಸಬರನ್ನು ತೆಗೆದುಕೊಳ್ಳುತ್ತಿರುವುದು ಅನ್ಯಾಯ. ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸಚಿವ ವೆಂಕಟೇಶ್ವರವರಿಗೆ ಮನವಿ ಮಾಡಿದ್ದರೂ ಕಾರ್ಮಿಕರನ್ನು ಮರು ನೇಮಕ ಮಾಡಿಕೊಂಡಿಲ್ಲ. ಸರ್ಕಾರ ಇದೇ ರೀತಿ ಉದಾಸೀನತೆ ತೋರಿದರೆ ಪ್ರತಿಭಟನೆಯನ್ನು ತೀವ್ರಗೊಳಿಸಬೇಕಾಗುತ್ತದೆ ಎಂದು ಡಿಎಸ್ಎಸ್ ಮುಖಂಡ ಉಮಾ ಮಹದೇವರವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್ಕಾರಕ್ಕೆ ನೀಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಪ್ರತಿಭಟನೆಗೆ ಬೆಲೆ ನೀಡಲಾಗದ ಸರ್ಕಾರಕ್ಕೆ, ಮಾನಗೆಟ್ಟ ಸರ್ಕಾರಕ್ಕೆ, ಮಾನಗೆಟ್ಟ ರಾಜಕಾರಣಿಗಳಿಗೆ ಸರ್ಕಾರ
ಮೈಸೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಹುಣಸೂರು ಮಾಜಿ ಎಂಎಲ್ಎ ಮಂಜುನಾಥ್ರವರ ಅಭಿಮಾನಿಗಳು. ನಮ್ಮ ಜನಪ್ರಿಯ ಮಾಜಿ ಶಾಸಕರು ಮಂಜುನಾಥ್ರವರು ಕೆಲವೇ ಮತಗಳಿಂದ ಸೋತಿದ್ದಾರೆ. ಅವರಿಗೆ ಎಂಎಲ್ಸಿ ಅಥವಾ ನಿಗಮ ಮಂಡಳಿಯಲ್ಲಿ ಪಕ್ಷ ಸ್ಥಾನ ನೀಡಬೇಕು. ದೇವರಾಜ ಅರಸುರವರನ್ನ ಬಿಟ್ಟರೆ ಮಂಜುನಾಥ್ರವರು ನಮ್ಮ ಎಲ್ಲರ ಕಷ್ಟಗಳನ್ನು ಸ್ಪಂದಿಸಿದ್ದಾರೆ. ಈ ಉದ್ದೇಶದಿಂದ ನಮ್ಮ ಹುಣಸೂರಿನ ಮಾಜಿ ಎಂಎಲ್ಎ ಮಂಜುನಾಥ್ರವರಿಗೆ ಪಕ್ಷದಲ್ಲಿ ಒಂದು ಸ್ಥಾನ ನೀಡಬೇಕು ಎಂದು ಪಕ್ಷವನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರನ್ನ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನು ಒತ್ತಾಯ ಮಾಡುತ್ತಾ, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರವರ ಒತ್ತಾಯ ಮಾಡುತ್ತಾ, ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರುಗಳಿಗೆ ಒತ್ತಾಯ ಮಾಡುತ್ತಾ ಈ ಪತ್ರಿಕೆ ಮಾಧ್ಯಮಗಳ ಮುಖಾಂತರ ತಿಳಿಸುವುದೇನೆಂದರೆ,